ನ ಚಾಸ್ಯ ಕಶ್ಚಿನ್ನಿಪುಣಂ ವಿಧಾತುಃ ಅವೈತಿ ಜಂತುಃ ಕುಮನೀಶಭೂತಿಂ ನಾಮಾನಿ ರೂಪಾಣಿ ಮನೋವಚೋಭಿಃ ಸಂತನ್ವತೋ ನಟಚರ್ಯಾಮಿವಾಜ್ಞಃ ಶ್ರೀಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ ದೇಹೇಂದ್ರಿಯಪ್ರಾಣಮನೋಭಿಮಾನೋ ಜೀವೋಂತರಾತ್ಮಾ ಗುಣಕರ್ಮಮೂರ್ತಿಃ ಸೂತ್ರಂ ಮಹಾನುತ್ಯುರುದೇಹಗೀತಃ ಸಂಸಾರ ಆಧಾವತಿ ಕಾಲತಂತ್ರಃ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ಅತೋನ್ಯತಾ ಕಿಂಚನ ಯದ್ವಿವಕ್ಷಿತಂ ಪೃಥಗ್ದೃಶಸ್ತತ್ಕೃತರೂಪನಾಮಭಿಃ ನ ಕರ್ಹಿಚಿತ್ ಕ್ವಾಪಿ ಚ ದುಸ್ಥಿತಾ ಮತಿಃ ಲಭೇತ ವಾತಾಹ ತನೌರಿವಾಸ್ಪದಂ. ಶ್ರೀ ಗುರುಭ್ಯೋ ನಮಃ. ನಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ಅವರ ಸದ್ಗತಿಗಾಗಿ ನಾವು ಮಾಸಿಕ ಕಾರ್ಯಕ್ರಮಗಳನ್ನು ಏನು ಮಾಡ್ತಾ ಇದ್ದೇವೆ ದ್ರವ್ಯಯಜ್ಞದ ರೂಪದಲ್ಲಿ. ಅದಕ್ಕಿಂತ ಪ್ರಧಾನವಾದದ್ದು ಜ್ಞಾನಯಜ್ಞದ ರೂಪದಲ್ಲಿ ನಾವು ಮಾಡುವಂತಹ ಶ್ರವಣ ಮನನ ಧ್ಯಾನ ರೂಪವಾದ ಕಾರ್ಯಗಳು. ಅದಕ್ಕಾಗಿ ಈ ಭಾದ್ರಪದ ಮಾಸದ ಪ್ರತಿಪತ್ತನ ದಿವಸ ನಿನ್ನೆ ದಿವಸ ಪ್ರೋಷ್ಠಪದಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೇವೆ. ಇದು ನಮ್ಮ ಮನೆಯಲ್ಲಿ ಒಂದು ವಾರ, ಮತ್ತೊಂದು ವಾರ ನಮ್ಮ ಗುರುಗಳಾದ ಪೇಜಾವರ ಶ್ರೀಪಾದರಿಂದ ಪ್ರತಿಷ್ಠಿತವಾದ ಶ್ರೀ ರಾಘವೇಂದ್ರ ಮಠ ಘಟಪ್ರಭಾ ಅಲ್ಲಿ ನಡೆಯಬೇಕು. ಹುಣ್ಣಿಮೆ ದಿವಸ ಅದರ ಸಮಾಪ್ತಿಯಾಗಬೇಕು ಅಂತ ಸಂಕಲ್ಪಿಸಿದ್ದೇವೆ. ಅದರಂತೆ ಆ ಕಾರ್ಯಕ್ರಮವನ್ನು ಕಳೆದ ದಿವಸ ಪ್ರಾರಂಭಿಸಿದ್ದೇವೆ. 13ನೇ ಶ್ಲೋಕ, 1ನೇ ಸ್ಕಂದದ 5ನೇ ಅಧ್ಯಾಯದ 13ನೇ ಶ್ಲೋಕವನ್ನು ಕಳೆದ ದಿವಸ ನಾವು ನೋಡಿದ್ದೇವೆ. ಇವತ್ತು ನಾವು 14ನೇ ಶ್ಲೋಕವನ್ನು ಅಥೋನ್ಯಥಾ ಕಿಂಚನ ಯದ್ವಿವಕ್ಷಿತಂ ಅನ್ನೋ ಶ್ಲೋಕವನ್ನು ನೋಡಬೇಕು. ಭಗವಂತನ ಗುಣವರ್ಣನವನ್ನು ಮಾಡುವಂತಹ ಶಾಸ್ತ್ರವನ್ನೇ ಯಾವ ಕವಿಯಾದರೂ ರಚನೆ ಮಾಡಬೇಕು, ಯಾವ ಪ್ರವಚನಕಾರನಾದರೂ ಅಂಥದನ್ನೇ ಪ್ರವಚನ ಮಾಡಬೇಕು. ಶ್ರೋತೃಗಳು ಕೇಳುವುದಿದ್ದರೆ ಅದನ್ನೇ ಕೇಳಬೇಕು. ಭಾಗವತ ಅದನ್ನು ಮುಂದೆ 10ನೇ ಸ್ಕಂದದಲ್ಲಿ ಅಂಥದ್ದೊಂದು ಮಾತನ್ನು ಹೇಳಿದೆ, ವಾಣಿ ಗುಣಾನುಕಥನೆ ಶ್ರವಣವು ಕಥಾಯಾಮ್ ಅಂತ. ವಾಣಿ ನಮ್ಮ ಮಾತು, ಗುಣಾನುಕಥನೆ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವುದರಲ್ಲಿ ಆಸಕ್ತವಾಗಿರಲಿ. ಶ್ರವಣವು ಕಥಾಯಾಮ್, ಮತ್ತು ಕಿವಿಗಳು ಅದನ್ನು ಶ್ರವಣ ಮಾಡುವುದರಲ್ಲೇ ಆಸಕ್ತಿಯನ್ನು ಹೊಂದಲಿ. ಇದು ಬಿಟ್ಟು ಬೇರೆ ಯಾವ ಕಾರ್ಯವನ್ನು, ಭಗವತ್ಪರವಾದ ಕಾರ್ಯವೊಂದನ್ನು ಹೊರತುಪಡಿಸಿದರೆ ಬೇರೆ ಯಾವ ಕಾರ್ಯವನ್ನು ಕೂಡ ನನ್ನ ಯಾವ ಜ್ಞಾನೇಂದ್ರಿಯವೂ ಹಾಗೆ ಕರ್ಮೇಂದ್ರಿಯವೂ ಕೂಡ ಮಾಡದೇ ಇರಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ದಿದೆ. ಅದರಂತೆ ಭಗವಂತನ ವರ್ಣನಪರವಾದ ಕಾರ್ಯಗಳನ್ನೇ ಮಾಡಬೇಕು. ಸಮಾಧಿಯಿಂದ, ಅಂದರೆ ಸಮಾಧಿ ಭಾಷೆಯಿಂದ ಸ್ಪಷ್ಟವಾಗಿ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವ ಕಾವ್ಯವೊಂದನ್ನು ರಚನೆ ಮಾಡಿದೆ. ಅದು ಎಲ್ಲರ ಸಂಸಾರದ ಬಂಧನವನ್ನು ಕೂಡ ಹರಿದು ತರೆದು ಒಗೆದೀತು. ಎಲ್ಲರಿಗೂ ಕೂಡ ಧರ್ಮದ ಸ್ಪಷ್ಟವಾದ ದರ್ಶನವನ್ನು ಆ ನಿಮ್ಮ ಗ್ರಂಥ ಮಾಡಿಸೀತು. ಅದಕ್ಕೆ ಭಗವಂತನ ಅಂಶಸಂಭೂತರಾದ ಅಮೋಘವಾದ ದರ್ಶನವುಳ್ಳ, ಸತ್ಯದಲ್ಲೇ ಯಾವತ್ತೂ ಆಸಕ್ತರಾದ ಸಜ್ಜನರನ್ನು ಭಕ್ತರನ್ನು ಎಂದೂ ನಾನು ಕೈ ಬಿಡೋದಿಲ್ಲ ಅಂತ ವ್ರತ ತೊಟ್ಟಂತಹ ಧೃತವ್ರತರಾದಂತಹ ನೀವೇ ಅದಕ್ಕೆ ಸಮರ್ಥರಾಗಿದ್ದೀರಿ. ಉರುಕ್ರಮ ಮಹಾಪರಾಕ್ರಮಿಯಾದ ಭಗವಂತನ ಗುಣಗಳನ್ನು ವರ್ಣನೆ ಮಾಡುವುದಿದ್ದರೆ ಮಹಾಮತಿಯಾದ ಮಹಾಮುನಿಯಾದ ವೇದವ್ಯಾಸೋ ಮಹಾಮುನಿ ಅಂತ ಕರೆಸ್ಕೊಂಡಿರುವ ನೀವೇ ಅದಕ್ಕೆ ಸಮರ್ಥರು.
ಅದನ್ನು ಮಾಡಿರಿ ಅಂತ ಹಿಂದೆ 13ನೇ ಶ್ಲೋಕದಲ್ಲಿ ನಾವು ಕೇಳಿದ್ದೀವಿ ವ್ಯಾಸರ ಮಾತನ್ನು. ನಾರದರ ಮಾತು ವ್ಯಾಸರಿಗೆ ಹೇಳಿದ್ದನ್ನು ಕೇಳಿದ್ದೀವಿ. ಮುಂದೆ ನಾರದರು ಹೇಳ್ತಿದ್ದಾರೆ, ಭಗವಂತನ ಗುಣ ವರ್ಣನ ಪರವಾದ ಮಾತೊಂದನ್ನು ಬಿಟ್ಟರೆ ಇನ್ನು ಯಾವುದನ್ನೂ ಕೂಡ ಯಾರಾದರೂ ರಚಿಸಲಿಕ್ಕೆ ಹೊರಟ್ರೆ, ಅದನ್ನು ಪ್ರವಚನ ಮಾಡಲಿಕ್ಕೆ ಹೊರಟ್ರೆ, ಕೇಳಲಿಕ್ಕೆ ಹೊರಟ್ರೆ ಅದರಿಂದೇನು ಮನಸ್ಸಿಗೆ ನೆಮ್ಮದಿ ದೊರೆಯೋದಿಲ್ಲ, ಸಂತೋಷವೂ ಸಿಗೋದಿಲ್ಲ. ಧರ್ಮ, ಭಗವಂತನ ವರ್ಣನವಿಲ್ಲದೆ ಕೇವಲ ಧರ್ಮಶಾಸ್ತ್ರ, ಕೇವಲ ಅರ್ಥಶಾಸ್ತ್ರ, ಕೇವಲ ಕಾಮಶಾಸ್ತ್ರ, ಇದರಲ್ಲೇ ಎಲ್ಲ ದಂಡನೀತಿ, ರಾಜ್ಯಶಾಸ್ತ್ರ, ಇತಿಹಾಸ ಇವೆಲ್ಲವೂ ಸೇರಿ ಹೋದವು. ಇಂಥ ಶಾಸ್ತ್ರಗಳನ್ನು ಯಾರಾದರೂ ರಚಿಸಿದರೆ ಅದು ವ್ಯರ್ಥ. ಹಾಗೆ ವೈದಿಕತೆಯ ಸ್ಪರ್ಶವಿಲ್ಲದ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವಮೀಮಾಂಸ ಮೊದಲಾದ ಗ್ರಂಥಗಳನ್ನು, ಸಿದ್ಧಾಂತಗಳನ್ನು ಕೂಡ ಮಂಡಿಸಿದರೂ, ಸ್ಥಾಪಿಸಿದರೂ ಅದರಿಂದ ಏನೂ ಪ್ರಯೋಜನವಿಲ್ಲ. ಅದನ್ನು ಅನುಸರಿಸಿದವರಿಗೂ, ಆ ಮಾರ್ಗದಲ್ಲಿ ಹೋದವರಿಗೂ ಯಾವುದೇ ಲಾಭವೂ ಇಲ್ಲ. ಶ್ರವಣ ಮಾಡಿದವರಿಗೂ ಕೂಡ ಅದು ಮುಕ್ತಿಯನ್ನು ತೋರಲಾರದು, ಮನಸ್ಸಿಗೆ ಕ್ಷೋಭೆಯನ್ನು ಮಾಡ್ತವೆ. ಅದನ್ನು ಬೆನ್ನು ಹತ್ತಿದವರಿಗೆ ಏನಾಗ್ತದೆ ಅಂದರೆ, ಸಮುದ್ರದ ಮಧ್ಯದಲ್ಲಿ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಮನಸ್ಸು ಚಂಚಲಾಗಿ ಹೊಯ್ದಾಡಿ ಬಿಡ್ತದೆ. ಆದ್ದರಿಂದ ಅಂಥ ಮಿಥ್ಯಾಜ್ಞಾನಿಗಳು, ತಪ್ಪು ತಿಳುವಳಿಕೆಯಿಂದ ಆ ಗ್ರಂಥವನ್ನು ರಚನೆ ಮಾಡಿದವರು, ಅದನ್ನು ಪ್ರವಚನ ಮಾಡಿದವರು, ಅದನ್ನು ಕೇಳಿದವರು, ಅವರೆಲ್ಲರೂ ಕೂಡ ದಾರಿ ತಪ್ಪಿದವರೇ. ಅಂಥವರಿಗೆ ಆ ಗ್ರಂಥದಲ್ಲಿ ವರ್ಣಿತವಾದ, ಆಯಾ ಗ್ರಂಥಗಳಲ್ಲಿ ವರ್ಣಿತವಾದ ವರ್ಣನಗಳು, ಅಲ್ಲಿ ಬಂದಿರುವ ಶಬ್ದ ಜಾಲ ಅದರಲ್ಲಿ ಸಿಲುಕಿ ಅವರ ಮನಸ್ಸೆಲ್ಲವೂ ಕೂಡ ಅಸ್ತವ್ಯಸ್ತ ಆಗಿಬಿಡ್ತದೆ. ಆದ್ದರಿಂದ ಆ ಯಾವ ಗ್ರಂಥಗಳ ಗೊಡವೆಯೂ ಕೂಡ ನಮಗೂ ನಿಮಗೂ ಬೇಡ. ನೀವು ರಚನೆ ಮಾಡುವವರಿದ್ದೀರಿ, ನಾವು ಅದನ್ನು ಕೇಳುವವರಿದ್ದೇವೆ, ನಾರದರು ಹೇಳ್ತಾರೆ. ಅಂಥ ಗ್ರಂಥವನ್ನೇ ನೀವು ರಚನೆ ಮಾಡಬೇಕು, ಇದು ಅರ್ಥ. ಇದಕ್ಕೆ ಏನು ಅರ್ಥ ಮಾಡಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಅಂತ ಅನ್ನೋದೊಂದನ್ನು ನಾವೀಗ ನೋಡಬೇಕು. ಭಗವಂತನ ಗುಣವರ್ಣನ ಪರವಾದ ಗ್ರಂಥವಿಲ್ಲದಿದ್ದರೆ, ಅಲ್ಲದೆ ಹೋದರೆ ಬೇರೆ ಗ್ರಂಥಗಳಿಂದ ಏನು ಲಾಭ ಇಲ್ಲ ಅನ್ನುವ ಅಂಶ ಎಲ್ಲ ವ್ಯಾಖ್ಯಾನಕಾರರಿಗೂ ಸಮಾನವಾದದ್ದೇ. ಆದರೆ ಅಲ್ಲಿ ಪೃಥಕ್ ದೃಶಃ ಅಂತ ಒಂದು ಶಬ್ದ ಇದೆ. ಅದು ಷಷ್ಠಿ ವಿಭಕ್ತಿ ಏಕವಚನದ ಶಬ್ದ. ಪೃಥಕ್ ದೃಕ್ ಅಂತ ಅದರ ಮೂಲ ರೂಪ. ಪೃಥಕ್ ದೃಕ್ ಅಂದ್ರೆ ಅರ್ಥ ಏನು, ಮತ್ತು ಆ ಶಬ್ದ ಹೇಳುವುದು ಯಾರನ್ನ ಅಂತಿಷ್ಟನ್ನು ನಾವು ಅನ್ವೇಷಿಸ್ತಾ ಹೋದರೆ ಕೆಲವು ಬೇರೆ ವ್ಯಾಖ್ಯಾನಕಾರರು ಹೇಳುವ ಅರ್ಥಗಳು, ವಿಜಯಧ್ವಜರು ಹಾಗೆ ಯಾದವಾರರು ಹೇಳುವ ಅರ್ಥಗಳು, ಅವುಗಳೆಲ್ಲವನ್ನು ನಾವು ಪರ್ಯಾಲೋಚಿಸಿದಾಗ ನಮಗೆ ತಿಳಿಯುವುದು ಏನು ಅಂತನ್ನೋದನ್ನು ಈಗ ನೋಡೋಣ. ಅನ್ಯಥಾ ಪ್ರಕಾರೇಣ, ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಹೇಳಲಿಕ್ಕೆ ಹೊರಟ್ರೆ, ಅರ್ಥಾಂತರಂ ವಿವಕ್ಷತಃ ತಯಾ ವಿವಕ್ಷಯ ಕೃತೈ ಸ್ಫುರಿತೈ ರೂಪೈ ನಾಮಭಿಶ್ಚ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಧರರು. ಆದರೆ ಅವರ ವ್ಯಾಖ್ಯಾನದಲ್ಲಿ ಆ ಪೃಥಕ್ ದರ್ಶನ ಉಳ್ಳವರು ಯಾರು ಅಂತನ್ನೋದು ಸ್ಪಷ್ಟ ಆಗೋದಿಲ್ಲ. ಅದು ಯಾರಿಗೆ ವಿಶೇಷಣ ಮಾಡಿದ್ದಾರೆ ಅಂತ ಅವ್ರ ವ್ಯಾಖ್ಯಾನದಲ್ಲಿ ಗೊತ್ತಾಗೋದಿಲ್ಲ. ಆದರೆ ಸಾಮಾನ್ಯವಾಗಿ ಶ್ರೀಧರರ ವ್ಯಾಖ್ಯಾನದ ಜಾಡನ್ನೇ ಹಿಡಿದು ವ್ಯಾಖ್ಯಾನಿಸುವ ರಾಧಾಕೃಷ್ಣರ ಸುಧಾ ಅನ್ನುವ ವ್ಯಾಖ್ಯಾನದಲ್ಲಿ ಪೃಥಕ್ ದೃಕ್ ಅನ್ನುವ ಶಬ್ದವನ್ನು ವ್ಯಾಸರಿಗೆ ವಿಶೇಷಣ ಮಾಡಿದ್ದು ಕಂಡುಬರ್ತದೆ. ವೀರರಾಘವರ ವ್ಯಾಖ್ಯಾನದಲ್ಲೂ ಕೂಡ ಪೃಥಕ್ ದೃಕ್ ಅನ್ನೋದನ್ನು ವ್ಯಾಸರಿಗೆ ವಿಶೇಷಣ ಮಾಡಿದ್ದೇ ಕಂಡುಬರ್ತದೆ. ಪೃಥಕ್ ದೃಕ್ ಅಂದರೆ ತಪ್ಪು ತಿಳುವಳಿಕೆ ಇದ್ದವನು ಅಂತ ಅರ್ಥ. ತಪ್ಪು ತಿಳುವಳಿಕೆ ಇದ್ದವನು ಅನ್ನೋದನ್ನು ವ್ಯಾಸರಿಗೆ ವಿಶೇಷಣ ಮಾಡಿಬಿಟ್ಟಿದ್ದಾರೆ. ಅದು ನಮಗೆ ಗಂಟಲಲ್ಲಿ ಇಳಿಯದಂತಾಗಿದೆ, ಬುದ್ಧಿಗೆ ಅದು ಸಮಾಧಾನ ಕೊಡದಂತಾಗಿದೆ ನಮ್ಮಂಥವರಿಗೆ. ವ್ಯಾಸರನ್ನ ಪೃಥಕ್ ದೃಕ್, ತಪ್ಪು ತಿಳುವಳಿಕೆಯವರು ಅಂತ ಹೇಳಿದ್ದು. ಪೃಥಕ್ ದೃಶಃ ಪೃಥಕ್ ಭೂತಾನ್ ಸಂಬಂಧರಹಿತಾನ್ ಅರ್ಥಾನ್ ವಿವಕ್ಷತಃ ತವ
ಭಗವಂತನನ್ನು ಬಿಟ್ಟು ಯಾವುದ್ಯಾವುದೋ ಅರ್ಥಗಳನ್ನು ಧರ್ಮ ಅರ್ಥ ಕಾಮಗಳನ್ನೆಲ್ಲ ನೀವು ವರ್ಣನೆ ಮಾಡಿ ತೊಡಗಿಬಿಟ್ರಿ. ಅಂಥ ನಿಮಗೆ ವ್ಯಾಸರೇ ನಾರದರು ಹೇಳ್ತಾ ಇದ್ದಾರೆ, ದುಸ್ಥಿತ ಮತಿ, ಇದನ್ನೆಲ್ಲ ವರ್ಣನೆ ಮಾಡಿದ್ರಿಂದ ಇವತ್ತು ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿದೆ. ಆದ್ದರಿಂದ ನಿಮಗೆ ನೆಮ್ಮದಿ ದೊರೆಯಬೇಕು ಅಂತಿದ್ರೆ, ನಿಮಗೆ ಆ ಕವಿದಿರುವ ಮಂಕು ಹೋಗಬೇಕು ಅಂತಿದ್ರೆ ಭಗವಂತನ ಗುಣವರ್ಣನ ಪರವಾದ ಶಾಸ್ತ್ರವನ್ನು ರಚನೆ ಮಾಡಿರಿ. ಆ ಉರುಕ್ರಮನಾದ ಭಗವಂತನ ಆ ಗುಣಗಳನ್ನೇ ವರ್ಣನೆ ಮಾಡಿರಿ. ಇದು ವೀರರಾಘವರ ವ್ಯಾಖ್ಯಾನ. ಬೇರೆ ಯಾವುದನ್ನು ರಚನೆ ಮಾಡಿದರೆ, ಓದಿದರೆ, ಕೇಳಿದರೆ ಮನಸ್ಸು ಹೊಯ್ದಾಡ್ತದೆ, ಅದರಿಂದೇನೂ ಶಾಂತಿ ಸಿಗೋದಿಲ್ಲ ಅನ್ನೋದು ಎಲ್ಲ ವ್ಯಾಖ್ಯಾನದಲ್ಲೂ ಇದ್ದೇ ಇದೆ. ಆ ದೃಷ್ಟಾಂತದ ಬಗ್ಗೆ ಏನೂ ವಿವಾದ ಇಲ್ಲ. ಅತದಾತ್ಮಕತೆಯ ಸ್ವತಂತ್ರ ವಸ್ತುತ್ವೇನ ವರ್ಣಯಿತು ಉದ್ಯುಕ್ತಂ ಚೇತ್ ತರ್ಹಿ ಅತಯೇವ ಪೃಥಕ್ ದೃಷ್ಟೇ. ವ್ಯಾಸರೇ, ನೀವು ಪೃಥಕ್ ದೃಷ್ಟಿಗಳಾದರೆ, ಯಾಕೆ ಪೃಥಕ್ ದೃಷ್ಟಿಯಾದರೆ ಅಂದರೆ, ಧರ್ಮಾದಿಗಳನ್ನು ಸ್ವತಂತ್ರವಾಗಿ ವರ್ಣನೆ ಮಾಡಿಬಿಟ್ರಲ್ಲ ನೀವು. ಅದು ಭಗವಂತನ ವಿಭೂತಿಯವು ಅಷ್ಟೇ, ಹಾಗೆ ವರ್ಣನೆ ಮಾಡಬೇಕಾಗಿತ್ತು. ಯತ್ಕಿಂಚಿನ ವಿವಕ್ಷಿತಂ ಚೇತ್ ತತ್ ಉರುಕ್ರಮಾತ್ಮಕತೆಯ ತದ್ವಿಭೂತಿತ್ವೇನ, ಎಲ್ಲವೂ ಕೂಡ ಭಗವಂತನ ವಿಭೂತಿ ಅಂತ ವರ್ಣನೆ ಮಾಡಬೇಕಾಗಿತ್ತು. ಹಾಗೆ ಮಾಡಿದರೆ ತವಮತಿ ಸುಸ್ಥಾ ಸತಿ. ವ್ಯಾಸರೇ, ನಿಮ್ಮ ಬುದ್ಧಿಗೆ ಒಂದಿಷ್ಟು ನೆಮ್ಮದಿ, ಒಂದು ತಹಬಂದಿ ಬರ್ತಿತ್ತು. ಆದರೆ ಅದೆಲ್ಲವನ್ನು ಭಗವಂತನ ವಿಭೂತಿ ಅನ್ನುವುದನ್ನು ಮರೆತು ನೀವು ಅವೆಲ್ಲವೂ ಸ್ವತಂತ್ರ ಅಂತ ವರ್ಣನೆ ಮಾಡಿಬಿಟ್ರಲ್ಲ. ಆದ್ದರಿಂದ ನೀವು ಪೃಥಕ್ ದೃಷ್ಟಿಗಳಾದರೆ, ಹೇಗೆ ವರ್ಣನೆ ಮಾಡಬೇಕಾಗಿತ್ತು ಹಾಗೆ ಮಾಡಲಿಲ್ಲ ನೀವು. ಆದ್ದರಿಂದ ನಿಮ್ಮ ಮನಸ್ಸು ಹೀಗೆ ದುಸ್ಥಿತಿಯನ್ನು ಹೊಂದಿದೆ. ಇದು ವೀರರಾಘವರ ವ್ಯಾಖ್ಯಾನ. ಎಲ್ಲವೂ ಕೂಡ ಭಗವಂತನ ವಿಭೂತಿ ಅಂದರೆ ಶರೀರ. ಜಗತ್ತೆಲ್ಲವೂ ಕೂಡ ಭಗವಂತನಿಗೆ ಶರೀರ ಅಂತ ಅವರು ವರ್ಣನೆ ಮಾಡ್ತಾರೆ. ಆ ಶರೀರ ಅನ್ನೋದನ್ನೇ ವಿಭೂತಿ ಎಂಬ ಶಬ್ದದಿಂದ ಅವರು ವೀರರಾಘವರು ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು. ಅಂತೂ ಏನೇ ಇರಲಿ, ಸ್ವತಂತ್ರವಾಗಿ ಭಗವಂತನನ್ನು ವರ್ಣನೆ ಮಾಡಬೇಕಾಗಿತ್ತು. ಅವನೊಬ್ಬನೇ ಸ್ವತಂತ್ರ, ಉಳಿದೆಲ್ಲವೂ ಅಸ್ವತಂತ್ರ ಅಂತ ಹೇಳಬೇಕಾಗಿತ್ತು. ಅದನ್ನು ಒಂದನ್ನು ಬಿಟ್ಟು ಧರ್ಮಾದಿಗಳೇ ಸ್ವತಂತ್ರ ಏನೋ, ಧರ್ಮಾರ್ಥ ಕಾಮ ಮೋಕ್ಷಗಳೇ ಸ್ವತಂತ್ರ ಏನೋ, ಅದಕ್ಕೆ ಒಂದೇನೋ ಭಗವಂತನ ಗೊಡವೆ ಇಲ್ಲದ ಮಹತ್ವ ಇದೆಯೇನೋ ಅನ್ನುವಂತೆ ಓದುಗರಿಗೆ ಭಾವನೆ ಬರುವಂತೆ ನೀವು ಗ್ರಂಥ ರಚನೆ ಮಾಡಿಬಿಟ್ರಲ್ಲ ಅಂತ ಅದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಇದು ವೀರರಾಘವರ ವ್ಯಾಖ್ಯಾನದಲ್ಲಿ. ಪ್ರಾಧಾನ್ಯೇನ ಉರುಕ್ರಮಚೇಷ್ಟಿತಂ ವರ್ಣನೀಯಂ ತತ್ ಪ್ರಸಂಗಾದಪಿ ಯತ್ಕಿಂಚಿತ್ ವಸ್ತು ವರ್ಣಯಿತು ಇಷ್ಟಂ. ಪ್ರಧಾನವಾಗಿ ಭಗವಂತನ ಚೇಷ್ಟೆಯನ್ನೇ ವರ್ಣನೆ ಮಾಡಬೇಕು. ಅದನ್ನು ಹೇಳ್ತಾ ಹೇಳ್ತಾ ನಡುವೆ ಇನ್ಯಾವುದಾದರೂ ವ್ಯಕ್ತಿಯನ್ನು, ಅರ್ಜುನ, ಧರ್ಮರಾಜ, ಭೀಷ್ಮ ಮೊದಲಾದವರನ್ನು ವರ್ಣಿಸುವುದಿದ್ದರೆ ಅವರೆಲ್ಲರನ್ನು ಕೂಡ ಭಗವಂತನ ವಿಭೂತಿ ಅಂತ ವರ್ಣನೆ ಮಾಡಬೇಕು. ಆ ಥರ ಮಾಡಿದ್ದಾದರೆ ನಿಮಗೆ ಸಮಾಧಾನ ಆಗ್ತದೆ, ಇಲ್ಲದೆ ಹೋದರೆ ಸಮಾಧಾನ ಆಗೋದಿಲ್ಲ ಅಂತ ಹೀಗೆ ನಾರದರು ವ್ಯಾಸರಿಗೆ ಹೇಳಿದರು ಅಂತ ವೀರರಾಘವರ ವ್ಯಾಖ್ಯಾನ. ರಾಧಾಕೃಷ್ಣರ ವ್ಯಾಖ್ಯಾನದಲ್ಲೂ ಕೂಡ ತವ ತತ್ಕೃತ ರೂಪನಾಮಭಿ ಯತ್ಕಿಮಪಿ ಅರ್ಥಾಂತರಂ, ಭಗವಂತನನ್ನೊಬ್ಬನ್ನು ಬಿಟ್ಟು ಮತ್ಯಾವುದೋ ಅರ್ಥವನ್ನು ವರ್ಣನೆ ಮಾಡಲಿಕ್ಕೆ ತೊಡಗಿದ್ದೀರಿ ನೀವು ವ್ಯಾಸರು ಅಂತ ಆ ಪೃಥಕ್ ದೃಕ್ ಅನ್ನುವುದನ್ನು ವ್ಯಾಸರಿಗೆ ವರ್ಣನೆ ಮಾಡಿದ್ದಾರೆ. ಹೀಗೆ ಆ ವ್ಯಾಸರ ಆ ಮಹೋನ್ನತವಾದ ವ್ಯಕ್ತಿತ್ವಕ್ಕೆ ಪೃಥಕ್ ದೃಕ್ ಅನ್ನುವ ಮಾತಿನಿಂದ ಒಂದು ಧಕ್ಕೆ ತಂದಿದ್ದಾರೆ ಅಂತ ಅನ್ನಿಸ್ತದೆ. ಅದೇ ಇರಲಿ, ಮುಂದೆ ಈ ಮಾತಿಗೆ ಏನು ಅರ್ಥ ಹೇಳ್ತಾರೆ ವಿಜಯಧ್ವಜರು ಮತ್ತು ಯಾದವಾರ್ಯರು, ಹಾಗೆ ಆ ಮಾತಿಗೆ ಏನು ಅರ್ಥ ಇದೆ, ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಅರ್ಥ ಹೇಳಿದ್ದಾರೆ ಅದಕ್ಕೆ. ಭಾಗವತ ತಾತ್ಪರ್ಯ ಅಂದರೆ ಈಗ ನಾವು ನೋಡ್ತಿರುವ 1ನೇ ಸ್ಕಂದದ 5ನೇ ಅಧ್ಯಾಯದ 14ನೇ ಶ್ಲೋಕಕ್ಕೆ ಭಾಗವತ ತಾತ್ಪರ್ಯ ಆಚಾರ್ಯರು ಮಾಡಿಲ್ಲ. ಮುಂದೆ 4ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಅಥವಾ 6ನೇ ಅಧ್ಯಾಯದಲ್ಲಿ 46ನೇ ಶ್ಲೋಕದಲ್ಲಿ ಒಂದು ಕಡೆ ಪೃಥಕ್ ಬುದ್ಧಿ ಅನ್ನುವುದನ್ನು ಆಚಾರ್ಯರು ಏನು ಅಂತ ಅರ್ಥ ಮಾಡಿ ತೋರಿಸಿದ್ದಾರೆ. ಆವಾಗ ಅಲ್ಲಿ ಮುಂದೆ ಬರುವುದನ್ನು ಈಗ ನಾನು ನೆನಪು ಮಾಡಿಕೊಂಡೆ, ಅದನ್ನು ಹೇಳ್ತೇನೆ ಮುಂದೆ. ಭಗವಂತನ ಹೊರತಾಗಿ
ಯಾವುದೇ ಪುರುಷಾರ್ಥವನ್ನು ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ವರ್ಣನೆ ಮಾಡಲಿಕ್ಕೆ ತೊಡಗಿದರೆ ಅದೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತದೆ. ಯಾವ ಪುರುಷಾರ್ಥಕ್ಕೂ ಅದು ಕಾರಣ ಆಗೋದಿಲ್ಲ. ಆಯಾ ಗ್ರಂಥಗಳಲ್ಲಿ ಅಂಥ ಧರ್ಮ ಗ್ರಂಥ, ಅಂಥ ಅರ್ಥಶಾಸ್ತ್ರ, ಅಂಥ ಕಾಮಶಾಸ್ತ್ರ, ಭಗವಂತನ ವರ್ಣನವಿಲ್ಲದೆ ಶುದ್ಧ ಧರ್ಮ, ಏನೋ ಧರ್ಮ, ಮತ್ತೊಂದೇನೋ ಅರ್ಥ, ಮತ್ತೊಂದೇನೋ ಕಾಮ, ಯಾವುದೋ ರಾಜ್ಯಶಾಸ್ತ್ರ, ಯಾವುದೋ ಇತಿಹಾಸ, ಇದನ್ನೆಲ್ಲ ವರ್ಣನೆ ಮಾಡಲಿಕ್ಕೆ ತೊಡಗಿದರೆ ಅಲ್ಲಿ ಅನೇಕ ರೂಪಗಳನ್ನು ಅಂದರೆ ಅನೇಕ ವಿಷಯಗಳನ್ನು ವರ್ಣನೆ ಮಾಡಿರ್ತಾರೆ. ಅನೇಕ ನಾಮಗಳಿಂದ, ಹೆಸರುಗಳಿಂದ ಅವುಗಳನ್ನೆಲ್ಲ ಕರೆದಿರ್ತಾರೆ. ಪ್ರತಿಪಾದಿತ ಸ್ವರ್ಗಾದಿಗತ ಲಾವಣ್ಯಾದಿ ರೂಪ ಮದನ ಕಲಿಕಾ ಇತ್ಯಾದಿ ನಾಮವತ್ ಪದಾರ್ಥೈ. ಇಂಥ ಒಂದು ಗ್ರಂಥವನ್ನು ನೀವು ಓದಿರಿ, ಅದರಿಂದ ನಿಮಗೆ ಸ್ವರ್ಗದಲ್ಲಿ ಸುಖ ಸಿಗ್ತದೆ ಅಂತ ಸ್ವರ್ಗದ ವರ್ಣನೆ ಮಾಡಿರ್ತಾರೆ. ಆ ಸ್ವರ್ಗದಲ್ಲಿ ಯಾವ್ಯಾವ ವಸ್ತುವನ್ನು, ಯಾವ್ಯಾವ ವ್ಯಕ್ತಿಗಳನ್ನು ಯಾವ್ಯಾವ ಹೆಸರಿನಿಂದ ಕರೀತಾರೆ, ಆ ನಾಮ ಏನು, ಅದಕ್ಕೆ ನಾಮ ಅಂತಾರೆ. ಆಯಾ ವಸ್ತುಗಳಿಗೆ ಏನು ಲಕ್ಷಣ ಇದೆ ಅದನ್ನು ರೂಪ ಅಂತ ಕರೀತಾರೆ. ಇದನ್ನೆಲ್ಲ ಓದಿದಾಗ ನಾವು ಈ ಜಗತ್ತಿನಲ್ಲಿ ಮತ್ತು ನಾಳೆ ನಾವು ಮಾಡಿದ ಧರ್ಮಾಚರಣೆದ ಫಲವಾಗಿ ಸ್ವರ್ಗಕ್ಕೆ ಹೋದಾಗ ಅಲ್ಲಿಯೂ ಕೂಡ ಈ ಮದಿರೆ ಮತ್ತು ಮಾನಿನಿ, ಹೆಣ್ಣು ಇತ್ಯಾದಿಗಳನ್ನೇ ಅಲ್ಲಿಯೂ ಪಡೆಯಬೇಕು, ಸ್ವರ್ಗದಲ್ಲಿಯೂ ಕೂಡ ಅದರಿಂದಲೇ ಸುಖ ಆಗ್ತದೆ ಅಂತ ಭಾವಿಸಿರುವಂಥ ಜನ ಇದ್ದಾರೆ. ತೇಮೇ ಸುಖಹೇತವಃ, ಭಗವಂತನ ಪಾದವನ್ನು ನಂಬಬೇಕು ಅಂತ ಎಚ್ಚರ ಇಲ್ಲ ಅವರಿಗೆ. ಇನ್ಯಾವುದನ್ನು ವಸ್ತುವನ್ನು ಮತ್ಯಾವುದೋ ವ್ಯಕ್ತಿಯನ್ನು ನಮಗೆ ಸುಖಹೇತು ಅಂತ ತಿಳ್ಕೊಂಡು ಅವರು ಪೃಥಕ್ ದೃಕ್ಕಾಗಿದ್ದಾರೆ. ಯಾರು ಅಂದರೆ ಅಂಥ ವ್ಯಕ್ತಿಗಳು, ವ್ಯಾಸರಲ್ಲ. ಅವರು ಅಯಥಾರ್ಥ ಜ್ಞಾನಿಗಳು. ಪೃಥಕ್ ದೃಕ್ ಅಂದರೆ ಅಯಥಾರ್ಥ ಜ್ಞಾನಿ. ಅದನ್ನು ವ್ಯಾಸರಿಗೆ ಹೇಳಬಾರ್ದು, ಅದನ್ನು ಬೇರೆಯವರಿಗೆ ಹೇಳಬೇಕು. ಅವರ ಮನಸ್ಸು ರಾಗಾದಿಗಳ ದೋಷ, ರಾಗ ದ್ವೇಷ ಇತ್ಯಾದಿಗಳಿಗೆ ಬಲಿಯಾಗಿರುವುದರಿಂದ ಅವರ ಮನಸ್ಸಿಗೆ ಎಂದೂ ಕೂಡ ನೆಮ್ಮದಿ ಸಿಗೋದಿಲ್ಲ. ಆದ್ದರಿಂದ ಕೇವಲ ಧರ್ಮಾದಿ ವಿಷಯಕ ಶಾಸ್ತ್ರ ಅದರ ರಚನೆ ಅದು ಅನರ್ಥಕರಿ. ಆದ್ದರಿಂದ ಭಾಗವತ ಕೃತಿ ಅಂತರೇಣ ಯತ್ಕಿಂಚನ ಗ್ರಂಥಕರಣಂ ವಿವಕ್ಷಿತಂ. ಭಾಗವತವನ್ನು ಬಿಟ್ಟು ಬೇರೆ ಯಾವ ಗ್ರಂಥವನ್ನು ಈ ಜಗತ್ತಿನಲ್ಲಿ ಬೇರೆ ಯಾರೂ ರಚನೆ ಮಾಡಬಾರದು. ತದ್ಗ್ರಂಥ ಕಲ್ಪಿತ ರೂಪನಾಮಭಿ ಮುಗ್ಧಸ್ಯ. ಇನ್ಯಾವ್ಯಾವುದೋ ಗ್ರಂಥಗಳನ್ನು ಓದಿ ಅಲ್ಲಿರುವ ಹೆಸರುಗಳನ್ನು ಕೇಳಿ ಅಲ್ಲಿರುವ ರೂಪಗಳನ್ನು, ವರ್ಣನಗಳನ್ನು ಕೇಳಿ ಮುಗ್ಧನಾಗಿ ಹೋಗಿರ್ತಾನೆ. ಅಂಥವನಿಗೆ ಹೇಗೆ ನೆಮ್ಮದಿ ಸಿಕ್ಕೀತು ಅಂತ ಇದು ವಿಜಯಧ್ವಜರ ಸ್ವಾಮಿಗಳು ಮಾಡಿದ ಅರ್ಥ. ಯಾವ್ದಾರು ಹೀಗೆ ಅರ್ಥ ಮಾಡ್ತಾರೆ. ಪೃಥಕ್ ದೃಕ್ ಅಂದರೆ ಯಾವನೊಬ್ಬ ಅಜ್ಞಾನಿ ವ್ಯಕ್ತಿ ಸ್ವರ್ಗದ ಶಾಶ್ವತ ಸುಖದ, ಸ್ವರ್ಗದ ಬೆನ್ನು ಹತ್ತಿ ಶಾಶ್ವತ ಸುಖದ ದಾರಿಯನ್ನು ಮರೆತವನು, ಅಥವಾ ಐಹಿಕ ಸುಖದ ಬೆನ್ನು ಹತ್ತಿ ಶಾಶ್ವತವಾದ ಸ್ವರ್ಗದ, ಶಾಶ್ವತವಾದ ಮುಕ್ತಿಯ, ಸ್ವರ್ಗ ಅಲ್ಲ, ಸ್ವರ್ಗ ಅನ್ನೋ ಶಬ್ದಕ್ಕೂ ಕೂಡ ಮುಕ್ತಿ ಅಂತ ಅರ್ಥ ಮಾಡಬಹುದು. ಅಂತೂ ಶಾಶ್ವತವಾದ ಮುಕ್ತಿಯ ಸಂಪಾದನೆಗೆ ಪ್ರಯತ್ನವನ್ನೇ ಮಾಡದೇ ಇದ್ದವನನ್ನು ಪೃಥಕ್ ದೃಕ್ ಅಂತ ಹೇಳಿದ್ದಾರೆ. ನಾವು ಅದನ್ನು ಗಮನಿಸಬೇಕು. ಹೀಗೆ ಪೃಥಕ್ ದೃಕ್ ಅನ್ನುವುದನ್ನು ವ್ಯಾಸರಿಗೆ ವಿಶೇಷಣ ಮಾಡಬಾರ್ದು, ಬೇರೆ ಒಬ್ಬ ವ್ಯಕ್ತಿಗೆ ವಿಶೇಷಣ ಮಾಡಬೇಕು. ಇಡೀ ಶ್ಲೋಕವನ್ನು ನೋಡಿದರೆ ಅತಃ ಅನ್ಯಥಾ ಕಿಂಚನ ಯದ್ವಿವಕ್ಷಿತಂ ಪೃಥಕ್ ದೃಶಃ ತತ್ಕೃತ ರೂಪನಾಮಭಿ ನಕರ್ಹಿಚಿತ್ ಕ್ವಾಪಿ ಚ ದುಸ್ಥಿತ ಮತಿ ಲಭೇತ ವಾತಾಹತ ನೌರಿವಾಸ್ಪದಂ ಶ್ಲೋಕದಲ್ಲಿ ವ್ಯಾಸರ ಹೆಸರೇ ಇಲ್ಲ. ವ್ಯಾಸರು ವಿಶೇಷಣ ಪೃಥಕ್ ದೃಶಃ ಅಂತಿದೆ, ಷಷ್ಠಿ ವಿಭಕ್ತಿ ಏಕವಚನ. ಅದು ಪೃಥಕ್ ದೃಶಃ ತವ, ನಿನಗೆ, ಅಥವಾ ವ್ಯಾಸಸ್ಯ ಅಂತ ಮಾತಲ್ಲಿ ಎಲ್ಲಿದೆ? ಯಾಕೆ ವ್ಯಾಸರನ್ನ ಅಜ್ಞಾನಿಗಳು ಅಂತ ಹೇಳಬೇಕು? ವ್ಯಾಸರ ಹೆಸರೇ ಇಲ್ಲ ಅಲ್ಲಿ, ವ್ಯಾಸರನ್ನು ಹೇಳುವ ಶಬ್ದವೇ ಅಲ್ಲಿಲ್ಲ. ಇದನ್ನು ಬೇರೆ ವ್ಯಾಖ್ಯಾನಕಾರರು ಎಚ್ಚರಿಕೆಯನ್ನು ಗಮನಿಸಬೇಕಾಗಿತ್ತು, ಗಮನಿಸಲಿಲ್ಲ. ಅದು ಒಬ್ಬ ಅಜ್ಞಾನಿಯಾದ ಮನುಷ್ಯನನ್ನು, ದಾರಿ ತಪ್ಪಿದ ವ್ಯಕ್ತಿಯನ್ನು ಹೇಳುವಂಥ ಶಬ್ದ ಅಷ್ಟೆ. ಭಾಗವತ ಪ್ರಕಾಶಕ ಬರೆದಂಥ ಯಾದವಾರ್ಯರು ಹೀಗೆ ಹೇಳ್ತಾರೆ, ಮೋಕ್ಷಕ್ಕಾಗಿ ಯಾಕೆ ಭಾಗವತವನ್ನೇ ಯಾಕೆ ರಚನೆ ಮಾಡಬೇಕು? ಕಪಿಲರು ಬರೆದ ಸಾಂಖ್ಯಶಾಸ್ತ್ರ, ಕಣಾದರು ಬರೆದ ವೈಶೇಷಿಕ ಶಾಸ್ತ್ರ, ಪತಂಜಲಿಗಳು ಬರೆದ ಯೋಗಶಾಸ್ತ್ರ ಇತ್ಯಾದಿಗಳು ಇವೆ ಅಲ್ಲ ಅಂತ ಪ್ರಶ್ನೆ ಬಂದರೆ ಅದು ಸರಿಯಲ್ಲ. ಅವು ಯಾವೂ ಕೂಡ ಭಗವಂತನ ವರ್ಣನೆ ಮಾಡಲಿಲ್ಲ. ಇವತ್ತಿಗೂ ಕೂಡ ಇದನ್ನು ಗಮನಿಸಬೇಕು. ನಮ್ಮ ಗ್ರಂಥ ಆಚಾರ್ಯರ ಸರ್ವಮೂಲ ಇತ್ಯಾದಿಗಳಲ್ಲಿ ತತ್ವಗಳನ್ನು ವಿಭಾಗ ಮಾಡುವಾಗ ಮೊದಲ ತತ್ವವನ್ನು ಪರಿಗಣನೆ ಮಾಡುವುದು ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿಧಂ ತತ್ವಮಿಷ್ಯತೆ ಅಂತ. ಸ್ವತಂತ್ರ ತತ್ವ ಭಗವಂತ, ಅಸ್ವತಂತ್ರ ತತ್ವ ಈ ಜಗತ್ತು. ಅದರಲ್ಲಿ
ಲಕ್ಷ್ಮೀದೇವಿ ಇದ್ದಾಳೆ, ಬ್ರಹ್ಮಾದಿಗಳಿದ್ದಾರೆ, ಜಡ ವಸ್ತುಗಳು ಇವೆ. ಸ್ವತಂತ್ರ ತತ್ವವಾದ ಭಗವಂತನ ಗಣನದೊಂದಿಗೆ ತತ್ವ ಸಂಖ್ಯಾನ ಪ್ರಾರಂಭ ಕಾಣ್ತದೆ, ತತ್ವಗಳ ಗಣನೆ. ಅದೇ ಈ ನ್ಯಾಯಶಾಸ್ತ್ರ ವಿಶೇಷ ಶಾಸ್ತ್ರಗಳಲ್ಲಿ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವಾಹ ಸಪ್ತ ಪದಾರ್ಥ. ದ್ರವ್ಯ ಗುಣ ಕರ್ಮ ಸಾಮಾನ್ಯ ಮೊದಲಾಗಿ 7 ಪದಾರ್ಥಗಳಿವೆ. ಆ ದ್ರವ್ಯ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ, ಕಾಲದಿಕ, ಆತ್ಮ, ಮನಸ್ಸು ಎಂಬುದಾಗಿ 9 ವಿಧವಾಗಿದೆ. ಆತ್ಮ 2 ಥರ ಇದೆ, ಜೀವಾತ್ಮ ಮತ್ತು ಪರಮಾತ್ಮ. ಮತ್ತು ಪರಮಾತ್ಮನ ನೆನಪು ಆ ವೈಶೇಷಿಕ ಶಾಸ್ತ್ರದ ಬರೆದವರಿಗೆ ಬಂದದ್ದು. ಪದಾರ್ಥಗಳು 7, ಅದರಲ್ಲಿ ಮೊದಲನೇ ಪದಾರ್ಥ ದ್ರವ್ಯ 9 ವಿಧ. ಆ 9ನೇ ವಿಧವಾದ ದ್ರವ್ಯಗಳಲ್ಲಿ 8ನೇದ್ದಾದ ಆತ್ಮ, ಜೀವಾತ್ಮ, ಪರಮಾತ್ಮ ಅಂತ 2 ಥರ ಇದೆ ಅಂತ ಪರಮಾತ್ಮ ನೆನಪು ಅವರಿಗೆ. ಹಾಗಾದ್ರೆ ಮುಕ್ತಿ ಆಗ್ಬೇಕಾದ್ರೆ ಏನಾಗಬೇಕು? ತತ್ವಗಳನ್ನು ತಿಳ್ಕೊಂಡ್ರೆ ಸಾಕು. ಭಗವಂತನನ್ನೇ ನಿರ್ದಿಷ್ಟವಾಗಿ ತಿಳ್ಕೋಬೇಕು ಅಂತಿಲ್ಲ. ಒಟ್ಟಾರೆ ತತ್ವಗಳನ್ನ 7 ಪದಾರ್ಥಗಳನ್ನ ತಿಳ್ಕೋಬೇಕು. 7 ಪದಾರ್ಥಗಳಲ್ಲಿ ಭಗವಂತನು ಒಬ್ಬ. 7 ಪದಾರ್ಥಗಳಲ್ಲಿ ದ್ರವ್ಯ ಒಂದು, ಆ ದ್ರವ್ಯದಲ್ಲಿ ಭಗವಂತ ಒಬ್ಬ ಅಷ್ಟೇ. ಹೀಗೆ ಭಗವಂತನ ಸ್ಥಾನವನ್ನು ಒಂದು ಪದಾರ್ಥ, ಅನೇಕ ಪದಾರ್ಥಗಳಲ್ಲಿ ಇದು ಒಂದು, ತಿಳ್ಕೊಳ್ಬೇಕಾದ ಅನೇಕ ಸಂಗತಿಗಳಲ್ಲಿ ಇದು ಒಂದು ಅನ್ನೋ ಮಟ್ಟಿಗೆ ಇಳಿಸಿಬಿಟ್ಟಿದ್ದಾರೆ ಬೇರೆ ಬೇರೆ ಶಾಸ್ತ್ರಕಾರರು. ಭಗವಂತನ ಬಿಟ್ಟು ಬೇರೆ ಯಾವುದನ್ನಾದರೂ ನೆನೆದರೆ, ಸ್ಮರಿಸಿದರೆ ಅದನ್ನೇನು ನೆಮ್ಮದಿ ಸಿಗೋದಿಲ್ಲ ಅಂತನ್ನೋದನ್ನು ಅಂಥ ಶಾಸ್ತ್ರಕಾರರು ಅರಿಯಬೇಕು. ಹಾಗೆಯೇ ಲೌಕಿಕ ಸುಖದ ಸಗ್ಗ ಸುಖದ ಬೆನ್ನು ಹತ್ತಿ ಹೊರಟವರು ಕೂಡ ತಿಳ್ಕೊಳ್ಬೇಕು. ಆಯಾ ಶಾಸ್ತ್ರಗಳಲ್ಲಿ ಯಾವುದೋ ಸಾಂಖ್ಯರಲ್ಲಿ ಪ್ರಧಾನವನ್ನು, ಪ್ರಕೃತಿಯನ್ನು ವರ್ಣನೆ ಮಾಡಿರ್ತಾರೆ. ಅಲ್ಲಿ ಅದು 3 ಗುಣಗಳಿಂದ ಕೂಡಿದೆ. ತ್ರಿಗುಣತ್ವ ಗುಣಾಶ್ರಯತ್ವಾದಿ ಲಕ್ಷಣ. ರೂಪ ಅಂದರೆ ಲಕ್ಷಣ. ಪ್ರಕೃತಿ ಸತ್ವರಜಸ್ತಮಸ್ಸನ್ನು 3 ಗುಣಗಳಿಂದ ಕೂಡಿದೆ. ಮತ್ತು ನಾಮ ಅಂದರೆ ದ್ರವ್ಯ ಗುಣ ಕರ್ಮ ಸಾಮಾನ್ಯ ವಿಶೇಷ ಸಮವಾಯ ಅಭಾವ ಅಂತ 7 ನಾಮಗಳು. ಪ್ರಧಾನ ಅನ್ನೋ ಒಂದು ನಾಮ. ಇವೇ ರೂಪ ಮತ್ತು ನಾಮಗಳು. ರೂಪ ಅಂದರೆ ಲಕ್ಷಣ, ನಾಮ ಅಂದರೆ ಹೆಸರು. ಇದನ್ನು ಎಲ್ಲ ಓದಿ ಪೃಥಕ್ ದೃಶಃ ಮೋಕ್ಷ ಸಾಧನೆ ಏನು ಅಂತನ್ನುವುದನ್ನು ಅರಿಯದೆ ಮತ್ತೊಂದು ಯಾವುದೋ ಒಂದನ್ನು ಮೋಕ್ಷ ಸಾಧನ ಅಂತ ತಿಳ್ಕೊಂಡಂಥ ಒಬ್ಬ ಅಧಿಕಾರಿ. ಮೋಕ್ಷ ಸಾಧನೆಯು ಪೃಥಕ್ ಜ್ಞಾನಿನಃ. ಸರಿಯಾದ ಮೋಕ್ಷ ಸಾಧನವನ್ನು ಅರಿಯದೆ ಮತ್ಯಾವುದೋ ಒಂದನ್ನು ಅರಿತು ಇದರಿಂದ ಮೋಕ್ಷ ಅಂತ ಭ್ರಮಿಸಿದವನು, ಆ ವ್ಯಕ್ತಿಗೆ ಬುದ್ಧಿ ಚಂಚಲ ಆಗ್ತದೆ ಹೊರತು ವ್ಯಾಸರಿಗೆ ಬುದ್ಧಿ ಚಂಚಲ ಆಗಿದೆ, ನಿಮ್ಮ ಈ ಅತೃಪ್ತಿಗೆ ನೀವು ಭಗವಂತನನ್ನು ವರ್ಣನೆ ಮಾಡದೇ ಇರುವುದೇ ಕಾರಣ ಅಂತ ಹೀಗೆ ಅರ್ಥ ಹೇಳಬಾರ್ದು. ಹಾಗೆ ವ್ಯಾಸರನ್ನು ಹೇಳುವ ಶಬ್ದವೇ ಆ ಶ್ಲೋಕದಲ್ಲಿಲ್ಲ. ಇದನ್ನು ಬೇರೆ ವ್ಯಾಖ್ಯಾನಕಾರರು ಗಮನಿಸಬೇಕಿತ್ತು, ಗಮನಿಸಲಿಲ್ಲ. ಇಲ್ಲಿ ನಾವಾದರೂ ಕೂಡ ಅದನ್ನು ಗಮನಿಸಬೇಕು. ಎಂಥ ಅದ್ಭುತವಾದ ಕಾವ್ಯಶಾಸ್ತ್ರ, ಏನೇ ಸೌಂದರ್ಯ, ಅದ್ಭುತವಾದ ಗ್ರಂಥ ರಚನಾ ರೀತಿ ಇದ್ದರೂ ಕೂಡ ಭಗವಂತನ ಗುಣವರ್ಣನೆ ಇಲ್ಲದೆ ಹೋದರೆ ಅದು ವ್ಯರ್ಥ ಅಂತ ಅದರ ತಾತ್ಪರ್ಯ. ಇದು ಯಾದವಾರ್ಯರು ಮತ್ತು ವಿಜಯಧ್ವಜರು ನಮಗೆ ತೋರಿಸುವ ಮಾರ್ಗ, ಶ್ಲೋಕದ ಅರ್ಥ. ಅಂತೂ ಪೃಥಕ್ ದೃಕ್ ಅಂದರೆ ವ್ಯಾಸರಲ್ಲ. ಮನುಷ್ಯನ ಜೀವನದ ಗುರಿ ಏನು? ಮುಕ್ತಿ ಗುರಿ ಅಂತನ್ನುವುದನ್ನು ಅರಿಯದೆ ಮತ್ತೇನನ್ನೋ ಗುರಿ ಅಂತ ಭ್ರಮಿಸಿದವರು ಅವರು ಪೃಥಕ್ ದೃಷ್ಟಿಗಳು. ಮತ್ತು ಮುಕ್ತಿ ನಮ್ಮ ಗುರಿ ಅಂತ ತಿಳಿದು ಕೂಡ ಮುಕ್ತಿಯನ್ನು ಕೊಡುವವರು ಯಾರು ಅಂತ ಅರಿಯದವರು. ಯಾವುದೋ ಪದಾರ್ಥವನ್ನು ಮತ್ತಾವುದೋ ವ್ಯಕ್ತಿಯನ್ನು ಮುಕ್ತಿದಾತ ಅಂತ ಭ್ರಮಿಸಿದವರು ಪೃಥಗ್ಜ್ಞಾನಿಗಳು. ವ್ಯಾಸರು ಪೃಥಗ್ಜ್ಞಾನಿಗಳಲ್ಲ. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ಪೃಥಕ್ ದೃಕ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಆಚಾರ್ಯರು 4ನೇ ಸ್ಕಂದದಲ್ಲಿ 6ನೇ ಅಧ್ಯಾಯದಲ್ಲಿ ಹೀಗೆ ಗರುಡ ಪುರಾಣದ ಮಾತನ್ನು ಉದ್ಧರಿಸ್ತಾರೆ. 4ನೇ ಸ್ಕಂದದ 6ನೇ ಅಧ್ಯಾಯ ಅಥವಾ 7ನೇ ಅಧ್ಯಾಯ, ಅಲ್ಲಿ 46ನೇ ಶ್ಲೋಕ ಅದು. ನವೈ ಸತಾಂ ತ್ವಚ್ಚರಣಾರ್ಪಿತಾತ್ಮನಾಂ ಭೂತೇಷು ಸರ್ವೇಷ್ವಪಿ ಪಶ್ಯತಾಂ ತವ ಭೂತಾನಿ ಚಾತ್ಮನ್ಯ ಪೃಥಕ್ ದೃಕ್ಷತಾಂ ಪ್ರಾಯೇಣ ರೋಷೋಭಿಭವೇತ್ ಯಥಾ ಪಶೋಃ. ಸಜ್ಜನರು ನಿನ್ನ ಪಾದಾರವಿಂದದಲ್ಲಿ ಮನಸ್ಸಿಟ್ಟಿರ್ತಾರೆ. ಮತ್ತು ನೀನು ಎಲ್ಲ ಕಡೆ ಇದ್ದಿ, ನಿನ್ನೊಳಗೆ ಎಲ್ಲವೂ ಕೂಡ ಇದೆ ಅಂತ ಅವ್ರು ತಿಳಿದಿರ್ತಾರೆ. ಅವರು ಅಪೃಥಕ್ ಜ್ಞಾನಿಗಳು, ಅಂಥವ್ರನ್ನು ಅಪೃಥಕ್ ಜ್ಞಾನಿಗಳು ಅಂತ ವರ್ಣನೆ ಮಾಡಿದ್ದಾರೆ. ಅದೇನು ಹಾಗಾದರೆ ಅಪೃಥಕ್ ಜ್ಞಾನಿಗಳು ಅಂದ್ರೆ ಅರ್ಥ? ಆಚಾರ್ಯ ಗರುಡ ಪುರಾಣದ ಮಾತನ್ನು ಹೇಳ್ತಾರೆ ಅಲ್ಲಿ. ವಿಷ್ಣುಧೀನ ಜಗತ್ ಸತ್ತ ಪ್ರತೀತಿಶ್ಚೇಷ್ಟಿತಂ ಗತಿ ಇತಿ ಎನ್ನಿಶ್ಚಿತಂ ಜ್ಞಾನಂ ಅಪೃಥಕ್ ದರ್ಶನಂ ಮತಂ
ಜಗತ್ತಿನ ಅಸ್ತಿತ್ವ, ಜಗತ್ತಿನ ಜ್ಞಾನ, ಅದರ ಜಗತ್ತಿನ ಕ್ರಿಯೆ, ಜಗತ್ತು ಅಂದರೆ ಜಡಚೇತನಾತ್ಮಕವಾದ ಒಟ್ಟಾರೆ ಜಗತ್ತು, ಅದೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ಏನು ತಿಳುವಳಿಕೆ ಇದೆ, ಅದನ್ನು ಅಪೃಥಕ್ ದರ್ಶನ ಅನ್ನಬೇಕು. ಹಾಗಾದರೆ ಪೃಥಕ್ ದರ್ಶನ ಅಂದರೆ ಏನು ಅಂತ ನಾವು ಈ ತಿಳುವಳಿಕೆ ಪ್ರಶ್ನೆ ಬರ್ತದೆ. ಪೃಥಕ್ ಅಂದರೆ ಪ್ರತ್ಯೇಕವಾಗಿ ಅಂತ ಅರ್ಥ. ಮಿಥ್ಯಾಜ್ಞಾನಂ ಪೃಥಕ್ ಜ್ಞಾನಂ ಇತಿ ವೇದ ವಿದೋ ವಿದುಹು. ಪೃಥಕ್ ಜ್ಞಾನ ಅಂದರೆ ತಪ್ಪು ತಿಳುವಳಿಕೆ. ಯಥೈವಾರ್ಥಃ ತಥಾ ಜ್ಞಾನಂ ಅಪೃಥಕ್ ದೃಷ್ಟಿ ಉಚ್ಯತೆ. ವಸ್ತು ಅಥವಾ ವ್ಯಕ್ತಿ ಹೇಗಿದೆಯೋ ಹಾಗೆ ಅದನ್ನು ತಿಳಿದರೆ ಅದನ್ನು ಅಪೃಥಕ್ ದೃಷ್ಟಿ ಅಂತಾರೆ. ಅದು ಇರುವುದಕ್ಕಿಂತ ಇರುವುದೊಂದು ತಿಳಿಯುವುದೊಂದು ಬೇರೆ ಆದರೆ ಆವಾಗ ಅದು ಪೃಥಕ್ ದೃಷ್ಟಿ ಅಂತ ಕರೆಸ್ಕೊತದೆ. ಹಾಗಾದರೆ ಇಲ್ಲೂ ಕೂಡ ಈ ಶ್ಲೋಕದಲ್ಲೂ ಕೂಡ ನಾವು ನೋಡ್ತಿರುವ ಶ್ಲೋಕದಲ್ಲಿ ಈ ಪೃಥಕ್ ದೃಶಃ ಅಂದರೆ ಹೇಗೆ ಜೀವನದ ಗುರಿ ಏನು ಅಂತನ್ನುವುದನ್ನು ತಿಳಿಯದೆ ಮತ್ತೇನನ್ನೋ ಗುರಿ ಅಂತ ತಿಳಿದವರು. ಜೀವನದ ಗುರಿ ಮುಕ್ತಿ ಅಂತ ತಿಳಿದ್ರೂ ಕೂಡ ಮುಕ್ತಿಯ ಸಾಧನ ಯಾವುದು, ಮುಕ್ತಿಯನ್ನು ಕೊಡುವವರು ಯಾರು ಅನ್ನುವುದನ್ನು ತಿಳಿಯದೆ ಮತ್ತೇನೇನನ್ನೋ ಭ್ರಮಿಸಿದವರು. ಅವರೆಲ್ಲ ಪೃಥಕ್ ದೃಷ್ಟಿಗಳು ಹೊರತು ವ್ಯಾಸರು ಪೃಥಕ್ ದೃಷ್ಟಿಗಳಲ್ಲ. ವ್ಯಾಸರು ಅಭಿಜ್ಞ, ಸರ್ವಜ್ಞ, ಪ್ರಮಾಣಂ ಜ್ಞಾನಂ. ವಿಷ್ಣು ಸಹಸ್ರನಾಮ ಭಗವಂತನನ್ನು ಅವನು ಪ್ರಮಾಣ, ಅವನು ಜ್ಞಾನಸ್ವರೂಪ, ಜ್ಞಾನಂ ಉತ್ತಮಂ, ಉತ್ತಮ ಜ್ಞಾನಸ್ವರೂಪ, ಅವನಿಗೆಂದು ಯಾವ ಭ್ರಾಂತಿಯೂ ಇಲ್ಲ ಅಂತೆಲ್ಲ ವರ್ಣನೆ ಮಾಡಿದೆ. ಅಂಥ ಭಗವಂತನನ್ನು ಪೃಥಕ್ ದೃಷ್ಟಿ ಉಳ್ಳವರು, ತಪ್ಪು ತಿಳುವಳಿಕೆ ಇದ್ದವರು, ಮಿಥ್ಯಾಜ್ಞಾನಿಗಳು ಅಂತ ಅಲ್ಲಿ ಇಲ್ಲದ ಶಬ್ದವನ್ನು ಆ 14ನೇ ಶ್ಲೋಕದಲ್ಲಿ ತುರುಕಿ ವ್ಯಾಖ್ಯಾನಿಸುವುದು ಸರಿ ಅನಿಸೋದಿಲ್ಲ. ಸಂಸ್ಕೃತದಲ್ಲಿ ನಾವೀಗ ಪೃಥಕ್ ದರ್ಶನ ಅಂದರೆ ತಪ್ಪು ತಿಳುವಳಿಕೆ ಅಂತ ನೋಡಿದ್ವಿ. ಸಂಸ್ಕೃತದಲ್ಲಿ ಪೃಥಕ್ ಜನ ಅಂತಲೂ ಒಂದು ಶಬ್ದ ಇದೆ. ಪ್ರಾಕೃತಶ್ಚ ಪೃಥಕ್ ಜನ ಅಂತ ಅಮರಕೋಶದಲ್ಲಿ ಕೇಳಿ ಬರ್ತದೆ. ಪೃಥಕ್ ಜನ ಅಂದರೆ ಕ್ಷುಲ್ಲಕನಾದ ವ್ಯಕ್ತಿ ಅಂತ ಅರ್ಥ ನೋಡ್ರಿ. ಹಾಗಾದರೆ ಪೃಥಕ್ ಜನ ಅಂದರೆ ಮೂರ್ಖ, ಕ್ಷುದ್ರ. ಅಪೃಥಕ್ ಜನ ಅಂದರೆ ಸಜ್ಜನ, ಸಾತ್ವಿಕ, ಭಕ್ತ. ಆದ್ದರಿಂದ ಅಪೃಥಕ್ ಅನ್ನುವುದು ಅದು ಜನಕ್ಕೆ ವಿಶೇಷಣ ಆದಾಗ ಅಥವಾ ಜ್ಞಾನಕ್ಕೆ ವಿಶೇಷಣ ಆದಾಗ ಸಜ್ಜನ, ಸಜ್ಞಾನ, ನಿರ್ದುಷ್ಟವಾದ ಜ್ಞಾನ, ಶುದ್ಧವಾದ ಜ್ಞಾನ ಹೀಗೆಲ್ಲ ಅರ್ಥವನ್ನು ಹೇಳ್ತದೆ. ಅಪೃಥಕ್ ಅಂತ ಶಬ್ದ ಪ್ರಯೋಗ ಮಾಡಿದಾಗ ಅದು ಸಜ್ಜನನನ್ನು, ಸಜ್ಞಾನವನ್ನು, ನಿರ್ದುಷ್ಟವಾದ ಜ್ಞಾನವನ್ನು ಹೇಳಿದರೆ, ಪೃಥಕ್ ಅಂತ ಪ್ರಯೋಗ ಮಾಡಿದರೆ ದುಷ್ಟನಾದ ವ್ಯಕ್ತಿಯನ್ನು. ಪೃಥಕ್ ಜನ ಅನ್ನೋದು ಪೃಥಕ್ ಶಬ್ದಕ್ಕೆ ಪಕ್ಕದಲ್ಲಿ ಜನ ಅಂತ ಬಂದರೆ ದುಷ್ಟ ಜನ, ಪೃಥಕ್ ದರ್ಶನ ಅಂತ ಬಂದರೆ ಅದು ತಪ್ಪು ತಿಳುವಳಿಕೆ ಅನ್ನೋ ಅರ್ಥವನ್ನು ಹೇಳ್ತದೆ. ಹೀಗೆ ಆ 4ನೇ ಸ್ಕಂದದಲ್ಲಿ ಬಂದಿರುವ ಮಿಥ್ಯಾಜ್ಞಾನಂ ಪೃಥಕ್ ಜ್ಞಾನಂ ಅನ್ನುವ ಮಾತನ್ನು ನಾವು ಗಮನದಲ್ಲಿಟ್ಕೊಂಡು ಈ ಭಾಗವತದ ಶ್ಲೋಕಕ್ಕೆ ಅರ್ಥ ಹೇಳಬೇಕು. ಈ ಭಾಗವತದ ಶ್ಲೋಕ ನಾವು ಈಗೇನು ನೋಡ್ತಿರುವ ಭಾಗವತ ಶ್ಲೋಕಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆದಿಲ್ಲ, ಅದನ್ನು ಮುಂದೆ ಬರೆದಿದ್ದಾರೆ. ಅದಕ್ಕನುಸಾರವಾಗಿ ನಾವಿಲ್ಲಿ ಅರ್ಥ ಹೇಳಬೇಕಷ್ಟೆ. ಆದ್ದರಿಂದ ಭಾಗವತವನ್ನು ಓದುವವರು, ಬೇರೆ ಬೇರೆ ಅನುವಾದಗಳನ್ನು ಗಮನಿಸುವವರು ಹೀಗೊಂದು ಎಚ್ಚರಿಕೆಯಿಂದ ನೋಡಬೇಕು. ಹೀಗೆ ಭಾರತ ದರ್ಶನ ಕನ್ನಡದ ಅನುವಾದದಲ್ಲೂ ಕೂಡ ಹೀಗೆ ಮಾಡಿದ್ದಾರೆ. ಭಗವಂತನನ್ನು ವರ್ಣಿಸಿದೆ ಬೇರೆ ಯಾವುದೋ ಒಂದನ್ನು ವರ್ಣಿಸಲಿಕ್ಕೆ ಬಯಸುವ ವ್ಯಕ್ತಿ ತನ್ನ ಆ ಇಚ್ಛೆಯಿಂದ, ಹಾಗೆ ಬಯಸಬೇಕು ಅನ್ನುವ ಇಚ್ಛೆಯಿಂದ ನಾನಾ ಥರದ ನಾಮರೂಪಗಳ ಸುಳಿಗೆ ಸಿಗ್ತಾನೆ. ಅವನ ಬುದ್ಧಿ ಭೇದ ಭಾವದಿಂದ ಭರಿತಾಗ್ತದೆ. ಪೃಥಕ್ ದೃಶ್ಯ ಅಂದರೆ ಭೇದ ಭಾವದಿಂದ ಭರಿತಾಗ್ತದೆ ಅಂತ ಅರ್ಥ ಬರೆದಿದ್ದಾರೆ. ಅದು ದುಸ್ಥಿತಿಗೆ ಒಳಗಾದ ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತೆ ಅಂತ ಅರ್ಥ ಬರೆದಿದ್ದಾರೆ. ಇದ್ದಿದ್ದರಲ್ಲಿ ಈ ಅರ್ಥ ಹೆಚ್ಚು ಯೋಗ್ಯವಾಗಿದೆ. ಯಾಕೆಂದರೆ ವ್ಯಾಸರನ್ನು ಅವರು ಪೃಥಕ್ ದರ್ಶನ ಉಳ್ಳವರು ಅಂತ ಹೇಳಲಿಲ್ಲ. ಉಳಿದ ವ್ಯಾಖ್ಯಾನಕಾರರು ವ್ಯಾಸರನ್ನೇ ಪೃಥಕ್ ದರ್ಶನ ಉಳ್ಳವರು, ಮಿಥ್ಯಾಜ್ಞಾನಿಗಳು ಅಂತ ಹೇಳಿಬಿಟ್ರು. ಭಾರತ ದರ್ಶನ ಪ್ರಕಾಶನದಲ್ಲಿ ಹಾಗೆ ಮಾಡಲಿಲ್ಲ. ಆದರೆ ಅವನ ಬುದ್ಧಿ ಭೇದ ಭಾವದಿಂದ ಭರಿತ ಆಗಿಬಿಡ್ತದೆ ಅಂತ ವರ್ಣನೆ ಮಾಡಿದ್ದಾರೆ. ಪೃಥಕ್ ದರ್ಶನ ಅಂದರೆ ಭೇದ ಭಾವ, ಭೇದದ ತಿಳುವಳಿಕೆ ಅಂತ ಅರ್ಥ ಅಲ್ಲ. ಪೃಥಕ್ ದರ್ಶನ ಅಂದರೆ ಮಿಥ್ಯಾಜ್ಞಾನ, ವಸ್ತುಸ್ಥಿತಿಯನ್ನು ಹೊರತುಪಡಿಸಿದ ಜ್ಞಾನ. ಪೃಥಕ್ ಅಂದರೆ ಹೊರತುಪಡಿಸಿದ್ದು, ಭಿನ್ನವಾದ್ದು ಅಂತ ಅರ್ಥ. ವಸ್ತುಸ್ಥಿತಿಗೆ ವಿರುದ್ಧವಾದ ಜ್ಞಾನ ಅಂತ ಅದಕ್ಕೆ ಅರ್ಥ. ಹೀಗೆ ಭಾಗವತವನ್ನೇ ಗಮನಿಸಿದಾಗ, ಭಾಗವತದ ನಾನಾ ಥರದ ಅನುವಾದಗಳನ್ನು ಗಮನಿಸಿದಾಗ ಈ ಥರದ ಅರ್ಥಗಳನ್ನೆಲ್ಲ, ಅನುವಾದಗಳನ್ನೆಲ್ಲ ನಾವು ನೋಡುವಂಥ ಪ್ರಸಂಗ ಬರ್ತದೆ. ಆದ್ದರಿಂದ ಅದರ ಬಗ್ಗೆ ಸ್ವಲ್ಪ ಗಮನ ಇರಬೇಕು ನಮಗೆ.
ಅನ್ನೋದನ್ನು ಈ ಒಂದು ಶ್ಲೋಕವನ್ನು ನೋಡಿದಾಗ ನಾವು ತಿಳ್ಕೊಂಡಂತಾಯಿತು. ಅದರೊಂದಿಗೆ ಈ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿವಸ, ಎರಡನೇ ದಿವಸ ನಾವೇನು ಪ್ರೋಷ್ಠಪದಿ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡಿದ್ದೀವಿ, ಅದು ಆ ಭಗವಂತನಿಗೆ ಅರ್ಪಿತವಾಗಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.